ಕಾರು ಹಾಗೂ ಮನೆ ಕೊಂಡ್ಕೊಳ್ಳೋದು ಎಷ್ಟು ಸೂಕ್ತ? ಖಂಡಿತ ಕೊಂಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. 10 ಲಕ್ಷ, 15 ಲಕ್ಷ, 20 ಲಕ್ಷ ಅದಕ್ಕೂ ಮೀರಿದ ಹಣನ ಅವರು ಬೀದಿಲಿ ಬಿಸಾಕಿರ್ತಾರೆ. ಅಂಡ್ ಅದು ಸಾಲ ಮಾಡಿ ಕೊಂಡ್ಕೊಳ್ಳೋದು ಮಾಡೋದು ತಪ್ಪಲ್ಲ. ಇರೋದೊಂದು ಜೀವನ, ಇನ್ಯಾವಾಗ? ಒಂದು 10-20 ಲಕ್ಷ ಕೂಡಿ ಇಡ್ತಾರೆ, ಡೌನ್ ಪೇಮೆಂಟ್ ಮಾಡಿ EMI ಅಲ್ಲಿ ಮನೆ ತಗೊಳ್ತಾರೆ. ಮನೆ ಬಗ್ಗೆ ಯಾವ ತರ ಪ್ಲಾನಿಂಗ್ ಮಾಡಿದ್ರೆ ಬೆಸ್ಟ್ ಸರ್? ಪ್ಲೆಷರ್ ಎರಡಕ್ಕೂ ವ್ಯತ್ಯಾಸ ಇದೆ. ಸುಖಾನುಭವ ಕೊಟ್ರೆ ಅದು ಪ್ಲೆಷರ್, ನಿಮ್ ಇನ್ಕಮ್ ಅಷ್ಟೇ ಇರುತ್ತಾ? ಮುಂದಿನ 20 ವರ್ಷನೋ ಅಥವಾ 15 ವರ್ಷನೋ ಅದು ಅವಧಿ ಇದೆಯಲ್ಲ, ಲೋನ್ ಕಟ್ಟ ಅವಧಿ. ಪ್ಲೆಷರ್ ನೀವೇ ಕೇಳ್ಕೊಂಡು ನೋಡಿಯಪ್ಪ. ಬ್ಯಾಂಕ್ಗೋಸ್ಕರ ಬದುಕ್ತಾ ಇದ್ದಾರೆ ಹೊರತು ಅವ್ರಿಗೋಸ್ಕರ ಬದುಕ್ತಾ ಇಲ್ಲ. ಖಂಡಿತ ಸತ್ಯ. ಒಂದ್ಸತಿ ನಿಮ್ಮ ಮನಸ್ಸನ್ನ ನೀವು ಕಟ್ಟಾಕಿ, ಸೊ ನಿಮ್ಗೆ ಏನ್ ಬೇಕೋ ಅವಶ್ಯಕತೆಗೆ ತಗೊಳ್ಳಿ. ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಅಷ್ಟು ಮುಖ್ಯ ಆಗುತ್ತೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಜರ್ನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ನಮ್ಮ ಜೊತೆ ಇದ್ದಾರೆ ನಮ್ಮ ಗೆಸ್ಟ್ ಆಗಿರುವಂತ ಮೂಕನಹಳ್ಳಿ ರಂಗಸ್ವಾಮಿ ಸರ್, ಆಥರ್ ಹಾಗೂ ಅಂಕಣಕಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಾಗೂ ಹಣಕಾಸಿನ ಬಗ್ಗೆ ತುಂಬ ಜ್ಞಾನಾರ್ಜನೆ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಜನತೆಗೆ. ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಇವತ್ತು ಅವ್ರ ಜೊತೆ ಕುತ್ಕೊಂಡು ಒಂದು ಕಾರು ಹಾಗೂ ಮನೆ, ಕಾರಲ್ಲಿ ಕೂತಿದ್ದೀವಿ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾರು ಹಾಗೂ ಮನೆ ಕೊಂಡ್ಕೊಳ್ಳೋದು ಎಷ್ಟು ಸೂಕ್ತ, ಆ್ಯಂಡ್ ಅದು ಸಾಲ ಮಾಡಿ ಕೊಂಡ್ಕೊಳ್ಳೋದು ನಿಜವಾಗ್ಲೂ ವರ್ತ್ ಇದೆಯಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಪುಟ್ಸ್ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ಖಂಡಿತ. ಕಾರ್ ಬಗ್ಗೆ ಅಂತೂ ನಾನು ಸದಾ ಹೇಳ್ತಿರ್ತೀನಿ, ಕಾರು ಕೊಂಡ್ಕೊಳ್ಳಿ, ಅವಶ್ಯಕತೆ ಇದ್ದರೆ ಖಂಡಿತ ಕೊಂಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಮೊದಲೇ ಅದನ್ನ ಹೇಳ್ಬಿಟ್ಟು ನಾನು ಮುಂದೆ ಶುರು ಮಾಡ್ತೀನಿ. ಯಾಕೆಂದರೆ ಜನ ಯಾವಾಗಲೂ ಎರಡು ವಿಷಯಗಳ ಬಗ್ಗೆ ನಾನು ಹೇಳಿದಾಗ, ಮನೆ ಬಗ್ಗೆ, ಕಾರ್ ಬಗ್ಗೆ ಬೇಕಿತ್ತಾ ಅಂತ ಯೋಚನೆ ಮಾಡಿ ಅಂತ ಹೇಳಿದ ತಕ್ಷಣ ಅವರು ನೆಗೆಟಿವ್ ಹೇಳ್ತಾನೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ನಾನು ಹೇಳೋದು ನೆಗೆಟಿವ್ ಅಲ್ಲ. ಎರಡೂ ಅಂಶಗಳು ಖಂಡಿತ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಮಾಡೋದು ತಪ್ಪಲ್ಲ. ಆದರೆ ಅದನ್ನೇ ಇವಾಗ ಅದು ಕಂಡೀಷನ್ ಅಪ್ಲೈ ಅಂತೀವಲ್ಲ, ಹಾಗೆ ಏನು ಅಂತಂದರೆ ನೋಡಿ, ಬಹುತೇಕರು, ನಾನು ಎಲ್ಲರೂ ಅಂತ ಹೇಳಲ್ಲ, ಬಟ್ ವಾಸ್ಟ್ ಮೆಜಾರಿಟಿ ಜನ ಏನು ಮಾಡ್ತಾರೆ, ಕಾರ್ ತೊಗೊಂಡ್ಬಿಡ್ತಾರೆ. ಆ ಕಾರ್ ತೊಗೊಂಡು ಏನು ಮಾಡ್ತಾರೆ, ವಾರದಲ್ಲಿ ಒಂದು ದಿನನೂ ಅದನ್ನು ತೆಗೆಯೋದಿಲ್ಲ, ಮನೆ ಮುಂದೆ ಕೂಡಿಸ್ಕೊಂಡಿರ್ತಾರೆ. ಅಂದರೆ 15 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ಅದಕ್ಕೂ ಮೀರಿದ ಹಣನ ಅವರು ಬೀದಿಲಿ ಬಿಸಾಕಿರ್ತಾರೆ. ಅದರದ್ದು ಆಪರ್ಚುನಿಟಿ ಕಾಸ್ಟ್ ಏನು ಅಂತ ಅವ್ರು ಯೋಚನೆ ಮಾಡಲ್ಲ. ಈಗ ಸಾಮಾನ್ಯವಾಗಿ ನೀವೇನೋ ಒಂದು ಸಣ್ಣ ಬೆಲೆ ಬಾಳೋದು, ಒಂದು 5,000 10,000 ರೂಪಾಯಿದು ಮೊಬೈಲ್ನ ನೀವು ಈಚೆ ಕಡೆ ಇಟ್ಟಿರ್ತೀರಾ, ಇಡೀ ರಾತ್ರಿ ಇಡೋದಿಲ್ಲ. ಆದರೆ ಕಾರು 15 ಲಕ್ಷ 20 ಲಕ್ಷ ಕಾರನ್ನು ಪ್ರತಿದಿನ ಎಷ್ಟೋ ಜನಗೆ ಬಾಡಿಗೆ ಮನೇಲಿ ಇರ್ತಾರೆ, ಆದರೂ ಕಾರ್ಗಳನ್ನ ತೊಗೊಂಡಿರ್ತಾರೆ, ಅದು ಬೀದಿಲೇ ಇರುತ್ತೆ. ಅದಕ್ಕೆ ಪ್ರೊಟೆಕ್ಷನ್ನೂ ಇರೋದಿಲ್ಲ. ಅದು ಮಳೆ ಬರ್ಬೋದು, ಬಿಸಿಲು ಇರ್ಬೋದು, ಅಥವಾ ಈಗ ಕೆಲವೊಂದಷ್ಟು ಜನ ವಿಘ್ನ ಸಂತೋಷಿಗಳಿರ್ತಾರೆ, ನಾನೇ ನೋಡಿದ್ದೀನಿ, ಅದು ಸುಮ್ಮನೆ ಗೀರ್ ಎಳೆದು ಹೋಗ್ಬಿಡ್ತಾರೆ ಕಾರ್ ಮೇಲೆ. ಸೊ ಇದು ಯಾವತ್ತೂ ಅಷ್ಟೇ, ಯಾವುದ್ರ ಮೇಲೆ ನೀವು ಹಣ ಹೂಡ್ತೀರಾ, ಆ ಹೂಡಿದ ಹಣ ನಿಮಗೆ ಏನಾದರೂ ವಾಪಸ್ಸು ತಂದು ಕೊಡುತ್ತಾ? ಆಗ ತಂದು ಕೊಟ್ಟರೆ ಮಾತ್ರ ಅದನ್ನು ಆಸ್ತಿ ಅಂತ ಅಂತೀವಿ. ಆದರೆ ಕಾರಿನ ವಿಷಯದಲ್ಲಿ ಏನಾಗುತ್ತೆ, ನೀವು ಅದಕ್ಕೆ ಹೂಡಿಕೆ ಮಾಡಿದ್ದೀರಾ, ಸಾಲದು ಅಂತ ಅದ್ರ ಮೇಲೆ ಪ್ರತಿ ತಿಂಗಳು ಅಥವಾ ನೀವು ಗಾಡಿ ತೆಗೆದಾಗೆಲ್ಲ ಅದಕ್ಕೆ ನೀವು ಫ್ಯೂಯಲ್ ತುಂಬಿಸ್ಬೇಕು. ಸೊ ಅದು ಖರ್ಚು ನಿಮಗೆ ಒಂದು ಸರಿ ಅಷ್ಟೇ ಹೂಡಿಕೆಯಾಗಿ ಮಿಕ್ಕೋದಿಲ್ಲ. ಅದರ ನಂತರ ಕೂಡ ಅದನ್ನು ನಿಮಗೆ ತಿಂಗಳು ವಾರ 15 ದಿನ ಅದು ಹೋಗ್ತಾನೆ ಇರುತ್ತೆ, ದುಡ್ಡು ಹೋಗ್ತಿರುತ್ತೆ. ಸಾಲದು ಅಂತೇಳಿ ಇದೂ ಹೋಗ್ತಾ ಇರುತ್ತೆ. ಏನು ಹೇಳ್ತಾರೆ, ಮೇಂಟೆನೆನ್ಸು ಒಂದು 10,000 ಕಿಲೋಮೀಟರ್ ಆದಮೇಲೆ. ಸೊ ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ಕೊತಾ ಬಂದರೆ ಅದ್ರ ಜೊತೆ ಇನ್ನೊಂದು ಅಂಶನ ಗಮನಿಸಿ, ಏನಂದರೆ ದ ಮೂಮೆಂಟ್ ಯು ಟೇಕ್ ಔಟ್ ಆಫ್ ದ ಇದು ಶೋರೂಮಿಂದ ಈಚೆ ಬಂದ ಮರು ಗಳಿಗೆಯಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 10 to 15% ಇದು ಕಡಿಮೆ ಆಗಿಬಿಡುತ್ತೆ, ಮೌಲ್ಯ ಕಮ್ಮಿ ಆಗುತ್ತೆ. ಯಾಕೆಂದರೆ ನಿಮ್ಮದು ರಿಜಿಸ್ಟ್ರೇಷನ್ ಚಾರ್ಜಸ್ ಇರ್ಬೋದು, ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀರಾ, ಹೀಗೆ ಹಲವಾರು ವಿಚಾರಗಳು ಅವು ನಿಮಗೆ ವಾಪಸ್ ಬರೋದೇ ಇಲ್ಲ. ಅದು ಆಮೇಲೆ ಈಗ ನಾನು ಕೆಲವೊಂದು ಹೆಸರುಗಳನ್ನ ಹೇಳೋಕ್ಕಾಗೋದಿಲ್ಲ. ಎಂತೆಂಥ ಕ್ಲೈಂಟ್ ಬರ್ತಾರೆ ಅಂದರೆ, ಕಾರ್ ತೊಗೊಂಡಿದ್ದಾರೆ 10-12 ಲಕ್ಷದ ಕಾರು, ಆ ಕಾರಿಗೆ ಒಂದು 2 ಲಕ್ಷ 2.5 ಲಕ್ಷ ಖರ್ಚು ಮಾಡಿ ಒಳಗಡೆ ಇಂಟೀರಿಯರ್ ಮಾಡಿಸ್ತಾರೆ. ನನಗೆ ನಗು ಬರುತ್ತೆ, ಮನೆ ಇಂಟೀರಿಯರ್ಗೆ ಇದೇನಪ್ಪ ಇವರು ಜನ ಹಿಂಗೆ ಖರ್ಚು ಮಾಡ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇದ್ರೆ, ಕಾರಲ್ಲಿ ಇಂಟೀರಿಯರ್ಗೆ ಅಂದರೆ ಅವರು ಪರ್ಸೆಂಟೇಜ್ ನೋಡೋದೇ ಇಲ್ಲ.
ಅಂದ್ರೆ 10 ಲಕ್ಷ ಅಂದ್ರೆ 2 ಲಕ್ಷ ಅದ್ರ ಮೇಲೆ ಖರ್ಚು ಮಾಡ್ತಾರೆ ಅಂದ್ರೆ 20% ಅದ್ರ ಮೇಲೆ ಅವ್ರು ಖರ್ಚು ಮಾಡ್ತಾರೆ. ಅದು ಯಾವುದು ನೀವು ಅದನ್ನ ಮಾರುವಂತ ಸ್ಥಿತಿ ಬಂದ್ರೆ, ನೀವು ಅದನ್ನ ಮಾರಕ್ ಹೋದ್ರೆ ನಿಮ್ಗೆ ಅದು ಒಟ್ಟಿಗೆ 4-5 ಲಕ್ಷ ಕಡಿಮೆ ಆದಂಗಾಯ್ತು. ಯಾಕೆ ಅಂತಂದ್ರೆ ನಾನು ಹೇಳಿದೆ, ರಿಜಿಸ್ಟ್ರೇಷನ್ ಚಾರ್ಜಸ್ಸು, ಕಂಪ್ಲೀಟ್ ರೋಡ್ ಟ್ಯಾಕ್ಸ್ ಏನಿರುತ್ತೆ, ಪರ್ಮನೆಂಟ್ ರೋಡ್ ಟ್ಯಾಕ್ಸ್ಗಳು, ಹೀಗೆ ಎಲ್ಲದನ್ನು ತೆಗೆದು ಮತ್ತೆ ಇವು ಇಂಟೀರಿಯರ್ಗಳಿಗೂ ಅಷ್ಟೊಂದು ಖರ್ಚು ಮಾಡ್ಕೋತಾರೆ. ನಮ್ಮ ಒಂದು ಕಾರಲ್ಲಿ ಪ್ರಯಾಣ ಮಾಡುವಾಗ ಜೀವದ ಭದ್ರತೆ ಅತ್ಯಂತ ಮುಖ್ಯ. ಹಾಗಾಗಿ ಆ ಸೇಫ್ಟಿ ಏನಿದೆ ಅದನ್ನ ನೋಡಿ ತಗೊಳ್ಬೇಕು. ಆದರೆ ಮತ್ತದೇ ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಕಾರನ್ನು ಖರೀದಿ ಮಾಡಬೇಕು. ಬಟ್ ನಾನು ಇದನ್ನ ಅತ್ಯಂತ ಏನು ಹೇಳ್ತಾರೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಏನಂದ್ರೆ 90 ಅಥವಾ 95% ಜನ ಅವರಿಗೆ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡದೆ ಕಾರನ್ನ ತಗೋತಾರೆ. ಅವರು ಡಿಸಿಷನ್ ತಗೊಂಡಿರ್ತಾರೆ, ನಾನು ಕಾರ್ ತಗೊಂಡೆ ಅಂತ ಅವ್ರು ಅನ್ಕೊಂತಾರೆ. ಆದ್ರೆ ಅವ್ರದ್ದು ಆ ನಿರ್ಧಾರ ಅವ್ರದ್ದಲ್ಲ, ಅದು ಅಕ್ಕಪಕ್ಕದ ಮನೆಯವ್ರ ನಿರ್ಧಾರ ಇವ್ರು ತಗೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತೂ ಆಗಿರಲ್ಲ. ಹೌದು, ಐ ಆಮ್ ಸೋ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ದ ಸೊಸೈಟಿ, ಇವ್ರು ಯಾರೋ ತಗೊಂಡಿದ್ದಾರೆ ಅಂತ ಹೇಳಿ ನಾನು ಅದು. ಬಟ್ ಏನಾಗುತ್ತೆ, ಆ ಸಮಾಜದಲ್ಲಿ ಅದೊಂದು ಪ್ರೆಷರ್ ಕ್ರಿಯೇಟ್ ಆಗ್ಬಿಡುತ್ತೆ. ಎಲ್ಲರ ಹತ್ರನೂ ಇದೆ, ನಮ್ಮ ಹತ್ರ ಇಲ್ಲ ಅಂದ್ರೆ ಏನು. ಆಮೇಲೆ ಇನ್ನೂ ಒಂದಷ್ಟು ಜನರ ಬಾಯಲ್ಲಿ ನಾನು ಏನು ಕೇಳಿರೋದು ಅಂತಂದ್ರೆ, ಈಗಲ್ದಿರಿ ಇನ್ಯಾವಾಗ. ಈ ಮಾತನ್ನ ನಾನು ಬಹಳ ಕೇಳ್ತೀನಿ. ಮದುವೆ ಆಗೋದು ಅಷ್ಟೇ, ಸಿಂಪಲ್ ಆಗಿ ಮದುವೆ ಆಗಿ ಮನೆ ನೋಡಿ ತಗೊಳ್ಳಿ, ಕಾರು ಅಂತ ಹೇಳಿದಾಗೆಲ್ಲ ಅದೇ ಇರೋದೊಂದು ಜೀವನ. ಇನ್ಯಾವಾಗ, ಈಗಲ್ದಿರಿ ಇನ್ಯಾವಾಗ, ನಾನು ಇವಾಗಲ್ದೆ ಇನ್ಯಾವಾಗ ಓಡಿಸ್ಲಿ ಕಾರು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇನ್ನೊಂದು ಅಂಶನ ನೆನಪಿಸ್ಕೋಬೇಕು. ಏನಂದ್ರೆ ಪ್ಲೆಷರ್ ಎರಡಕ್ಕೂ ವ್ಯತ್ಯಾಸ ಇದೆ. ನೀವು ಕಾರ್ ಓಡಿಸೋದು ನಿಮಗೆ ಸುಖ ಅನುಭವ ಕೊಟ್ರೆ ಅದು ಪ್ಲೆಷರ್, ಆಯ್ತಾ. ಇವತ್ತಿನ ದಿನದಲ್ಲಿ ಕಾರ್ ಓಡಿಸೋದು ಪ್ಲೆಷರ್ ನೀವೇ ಕೇಳ್ಕೊಂಡು ನೋಡಿಯಪ್ಪ, ನಾನೇನು ಹೇಳಕ್ ಬರೋದಿಲ್ಲ ಅದು. ಹಾಗಾಗಿ ಮತ್ತೆ ಯಾವ ಕ್ಷಣದಲ್ಲಿ, ಈಗಷ್ಟೇ ನಾವು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಮುಂದ್ಗಡೆ ಒಬ್ಬ ಹಿಂದ್ಗಡೆ ಒಂದು ತುಂಬಾ ಬ್ರೇಕ್ ಹಾಕ್ದ, ಹಿಂದ್ಗಡೆಯಿಂದ ಹೋಗಿ ಹಿಂದಕ್ಕೆ ಗುದ್ದೆ ಬಿಟ್ಟ. ಈಗ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರು. ಸೊ ಕಾರು ಅಂತಂದ್ರೆ ಇಟ್ ಈಸ್ ಡಿಪ್ರಿಸಿಯೇಟಿಂಗ್ ಅಸೆಟ್. ಅದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ತಗೊಳ್ಳಿ. ಮತ್ತೆ ಯಾವತ್ತೂ ಅಷ್ಟೇ, ನೀವು ಒಂದು ಕಾರನ್ನ ತಗೋತಾ ಇದ್ದೀರಾ, ಅದ್ರ ಮೌಲ್ಯ ಎಷ್ಟಾರ ಇರಲಿ. ಯಾಕಂದ್ರೆ ನಾನು ಕಡಿಮೆ ಕಾರ್ ತಗೊಳ್ಳಿ, ಲಕ್ಸುರಿ ಕಾರ್ ತಗೋಬೇಡಿ ಅಂದ್ರೆ ಅದಕ್ಕೂ ಜನ ತಿರ್ಗಾ ಏನೇನೋ ಕೆಟ್ಟದಾಗ ಕಾಮೆಂಟ್ ಹಾಕ್ತೀರಾ. ಅದು ಬೇಡ. ನಾನು ನಿಮ್ಗೆ ಒಂದು ತಮ್ಮ ರೂಲ್ ಹೇಳ್ಬಿಡ್ತೀನಿ. ಏನು ತಮ್ಮ ರೂಲು ಅಂತಂದ್ರೆ, ನೀವು ಯಾವ ಕಾರನ್ನ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ, ಅದ್ರ ಮೌಲ್ಯ ಎಷ್ಟು ನೀವೇ ನೋಡ್ಕೊಳ್ಳಿ. 10 ಲಕ್ಷ ಮೌಲ್ಯ ಅಂತ ಇಟ್ಕೊಳ್ಳಿ. ಅದರದ್ದು 6 ಪಟ್ಟು ಅಂದ್ರೆ 60 ಲಕ್ಷದ ಕಾರನ್ನ ನೀವು ಕೊಳ್ಳುವ ಕ್ಷಮತೆ ಇದ್ದರೆ ಆಗ ನೀವು 10 ಲಕ್ಷದ ಕಾರ್ ತಗೋಬಹುದು. ಅಂದ್ರೆ ಅರ್ಥ ಇಷ್ಟೇ, ನೀವು 50 ಲಕ್ಷದ ಕಾರ್ ತಗೋಬೇಕು ಅಂತಂದ್ರೆ 3 ಕೋಟಿ ಕಾರನ್ನ ತಗೊಳ್ಳೋ ಶಕ್ತಿ ನಿಮ್ಗಿದ್ರೆ ಆಗ 50 ಲಕ್ಷದ ಕಾರ್ ತಗೊಳ್ಳಿ ಅಷ್ಟೇ. ನಾನು ಹೇಳೋದು ತಮ್ಮ ರೂಲ್. 6 ಟೈಮ್ಸ್ ಮೋರ್ ನಿಮ್ಮ ಹತ್ರ ಅದಕ್ಕೆ ಶಕ್ತಿ ಇದ್ರೆ ತಮ್ಮ ರೂಲ್. ಏನು ನೀವು ಮಾಡಲ್ಲ ಜನ ಎಲ್ಲ. ನಾನು ಹೇಳ್ತೀನಲ್ಲ, BP ಶುಗರ್ ಇಷ್ಟಿರ್ಬೇಕು ಅಂತಿರುತ್ತೆ. ಪ್ರತಿಯೊಂದಕ್ಕೂ ಒಂದು ಪ್ಯಾರಾಮೀಟರ್ಸ್ ಅಂತ ಇದೆ ಮೆಡಿಕಲ್ ಸೈನ್ಸ್ ಅಲ್ಲಿ ಅಲ್ವಾ. ಹಾಗೆ ಹಣಕಾಸಲ್ಲೂ ಪ್ಯಾರಾಮೀಟರ್ ಇದೆ. ನಾನು ಪ್ರತಿ ಸರಿ ಹೇಳ್ತೀನಿ, ಆದ್ರೆ ಜನಕ್ಕೆ ಆರೋಗ್ಯದ ವಿಷಯದಲ್ಲಿ ಭಯ ಅಲ್ವಾ. ಹಾಗಾಗಿ ಮೆಡಿಕಲ್ ಸೈನ್ಸ್ ಹೇಳಿರೋ ಪ್ಯಾರಾಮೀಟರ್ ಅದೇನೋ ಹೃದಯ 82 ಸರಿ ಬಡ್ಕೋಬೇಕಂತೆ, ಆಮೇಲೆ ಇದು BP ಶುಗರ್ಗೆ ಇಷ್ಟಿಷ್ಟು, ಅದು ಪ್ಲೇಟ್ಲೆಟ್ ಇಷ್ಟಿರ್ಬೇಕು, ಪ್ರತಿಯೊಂದಕ್ಕೂ ಒಂದು ಪ್ಯಾರಾಮೀಟರ್ ಸೆಟ್ ಮಾಡಿದ್ದಾರೆ ಅಲ್ವಾ. ಹಾಗೆ ಹಣಕಾಸಿಂದು ಜನಕ್ಕೆ ಗೊತ್ತೇ ಇಲ್ಲ. ಪ್ಯಾರಾಮೀಟರ್ ಇದೆಯಾ? ಖಂಡಿತ ಪ್ಯಾರಾಮೀಟರ್ ಇದೆ. ಪ್ರತಿಯೊಂದಕ್ಕೂ ಪ್ಯಾರಾಮೀಟರ್ ಇದೆ. ನೀವು ಏನೇ ಮಾಡಕ್ ಹೋಗಿ ಅದು ಹಣಕಾಸಿಂದು 10 ರೂಪಾಯಿ ಖರ್ಚು ಮಾಡಕ್ಕೂ ಅದಕ್ಕೊಂದು ಪ್ಯಾರಾಮೀಟರ್ ಇರುತ್ತೆ. ಯಾವಾಗ ನೀವು 10 ರೂಪಾಯಿ ನೆಮ್ಮದಿಯಾಗಿ ಖರ್ಚು ಮಾಡ್ಬೋದು ಅನ್ನೋದಕ್ಕೂ ಒಂದು ಮಾನದಂಡ, ಅಳತೆಗೋಲು ಅಂತ ನಾವೇನು ಹೇಳ್ತೀವಿ ಅದಿರುತ್ತೆ. ಹಾಗಾಗಿ ಕಾರಿನ ವಿಷಯದಲ್ಲಿ ತಮ್ಮ ರೂಲ್ ಏನು ಅಂತಂದ್ರೆ 6 ಪಟ್ಟು. ಅಂದ್ರೆ ನಿಮ್ಮ ಹತ್ರ 60 ಲಕ್ಷ ಕಾರಿಗೆ ಸುರಿಯೋ ಕ್ಷಮತೆ ಇದ್ರೆ 10 ಲಕ್ಷದ ಕಾರ್ ತಗೊಳ್ಳಿ. ಇದಕ್ಕೆ ಮತ್ತೆ ನಾನು ಅದೇ ಹೇಳ್ತೀನಿ, ನಾವು ಗುಜರಾತಿ ಮಾರ್ವಾಡಿ ಕಮ್ಯುನಿಟಿನ ನೋಡಿ ನೀವು, ಅವ್ರು ಯಾವಾಗಲೂ ಹಂಗೆ ಮಾಡೋದು. ಅವ್ರು BMW ತಗೊಳ್ಳೋ ಶಕ್ತಿ ಇದ್ರೆ ಅವ್ರು ಹೋಗಿ ಒಂದು 15 ಲಕ್ಷದೋ 20 ಲಕ್ಷದೋ ಕಾರ್ ತಗೊಂಡಿರ್ತಾರೆ ಅಲ್ವಾ. ಹಾಗಾಗಿ ಇದೊಂದು ಅಂಶ ಜ್ಞಾಪಕ ಇಟ್ಕೊಳ್ಳಿ. ಕಾರು ಬೇಡ ಅಂತ ಹೇಳ್ತಿಲ್ಲ, ಅವಶ್ಯಕತೆ ಇದ್ರೆ ತಗೊಳ್ಳಿ, ಇಲ್ದಿದ್ರೆ ಕಾರು ಡಿಪ್ರಿಸಿಯೇಟಿಂಗ್ ಅಸೆಟ್. ಡೆಫಿನೆಟ್ಲಿ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ವೀಕ್ಷಕರಿಗೆ ನಾನು ಹೇಳೋದು ಅಷ್ಟೇ. ಸೊ ತುಂಬ ನಾನು ನೋಡಿದ್ದೀನಿ ಸರ್, ಯೂತ್ಸ್ ಹೆಂಗೆ ಈ ಕಾಲದಲ್ಲಿ ಯೂತ್ಸ್ ಇದ್ದಾರೆ ಅಂದರೆ, ಹೌದು, ಕರೆಕ್ಟಾಗಿ ಸಂಬಳ ಒಂದು 2-3 ತಿಂಗಳು ಸಂಬಳ ಕೂಡಿ ಇಡ್ತಾರೆ, 1 ಲಕ್ಷ ಕೂಡಿ ಇಟ್ಬಿಟ್ಟು ಡೌನ್ ಪೇಮೆಂಟ್ ಅದು ಇದು ಮಾಡಿ ಕರೆಕ್ಟಾಗಿ ಐಫೋನ್ ತಗೊಳ್ತಾರೆ. ಹೌದು, ಮತ್ತೆ ಅದೇ ತರ ಹಂಗು ಹಿಂಗು ಒಂದು 2-3 ಲಕ್ಷ ಕೂಡಿ ಇಡ್ತಾರೆ, ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಕಾರ್ ತಗೊಳ್ತಾರೆ. ಇನ್ನೊಂದು 10-20 ಲಕ್ಷ ಕೂಡಿ ಇಡ್ತಾರೆ, ಡೌನ್ ಪೇಮೆಂಟ್ ಮಾಡಿ EMI ಅಲ್ಲಿ ಮನೆ ತಗೊಳ್ತಾರೆ. ಈ ತರ ಮಾಡಿ
ಸೊ ಲೈಫ್ ಲಾಂಗ್ ಅವರು ಬ್ಯಾಂಕ್ಗೋಸ್ಕರ ಬದುಕ್ತಾ ಇದ್ದಾರೆ ಹೊರತು ಅವ್ರಿಗೋಸ್ಕರ ಬದುಕ್ತಾ ಇಲ್ಲ. ಖಂಡಿತ ಸತ್ಯ. ಸೊ ವೀಕ್ಷಕರೇ, ತುಂಬ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಅಷ್ಟು ಮುಖ್ಯ ಆಗುತ್ತೆ. ಒಂದ್ಸತಿ ನಿಮ್ಮ ಮನಸ್ಸನ್ನು ನೀವು ಕಟ್ಟಾಕಿ, ಸೊ ನಿಮ್ಗೆ ಏನು ಬೇಕೋ ಅವಶ್ಯಕತೆಗೆ ತಗೊಳ್ಳಿ. ಸ್ವಲ್ಪ ನೀವು ಆಡಂಬರ ಬೇರೆಯವ್ರಿಗೋಸ್ಕರ ಅದು ಇದು ಮಾಡೋಕ್ಕೆ ಹೋದರೆ ಡೆಫಿನೆಟ್ಲಿ ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ. ಸೊ ಆಡಂಬರ ಮಾಡೋದು ಬಿಟ್ಟು ಸೊ ಸೇಫಾಗೆ ನಿಮಗೆ ಎಷ್ಟು ಅರ್ಹತೆ ಜೊತೆಗೆ ನಿಮ್ಮ ಲೋನ್ ತೀರ್ಸೋ ಕೆಪಾಸಿಟಿ, ಬೇಗ ನೀವು ಲೋನ್ ತೀರ್ಸೋಕೆ ಆಗಿದ್ರೆ ಮಾತ್ರನೇ ಕಾರ್ ತಗೊಳ್ಳಿ. ಸೊ ಸುಮ್ಮನೆ ಶೋಕಿಗೋಸ್ಕರ ಸರ್ ಹೇಳ್ದಂಗೆ ಮನೆ ಮುಂದೆ ತಂದು ಇಟ್ಕೊಳ್ಳೋದು, ಸೊ ಅದರಿಂದ ನಿಮ್ಗೆ ಏನೂ ಸಿಗಲ್ಲ. ಸೊ ಆಲ್ವೇಸ್ ಪ್ಲ್ಯಾನ್ ಯುವರ್ ಫಿನಾನ್ಸಸ್, ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಸರ್ ಅದಾದಮೇಲೆ ನಾನು ಮನೆ ವಿಷಯಕ್ಕೆ ಬಂದವಾಗ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಮನೆ ಈ ಥರ ಪ್ಲ್ಯಾನ್ ಮಾಡಿ ಅಂತ. ನನಗೂ ಸಹ ತುಂಬ ಜನ ಅದು ಹಂಗಲ್ಲ ಹಿಂಗೆ ಲೈಫಲ್ಲಿ ಇರೋದು ನಾವು ಇಷ್ಟೇ ದಿನ, ಸೊ ಮನೆ ತೊಗೊಳ್ಳೇಬೇಕು ಅಂತಾರೆ. ಮನೆ ಬಗ್ಗೆ ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ರೆ ಬೆಸ್ಟ್ ಸರ್? ಏನಂದರೆ ನನ್ನ ಮನೆ ಬಗ್ಗೆನೂ ಅಷ್ಟೇ ಯಾವಾಗಲೂ ಹೇಳ್ತೀನಿ, ಅದು ಜನಕ್ಕೆ ರುಚಿಸಲ್ಲ. ಅವ್ರು ಏನು ಕೇಳ ಬಯಸ್ತಾರೆ ಅದನ್ನ ನಾನು ಹೇಳಿದ್ರೆ ಅವ್ರಿಗೆ ರುಚಿಸುತ್ತೆ. ನಾನು ಅದನ್ನ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಕ್ಕಾಗಲ್ಲ. ಏನ್ ಪ್ಯಾರಾಮೀಟರ್ಸ್ ಏನ್ ಹೇಳುತ್ತೆ ಅದನ್ನ ಹೇಳಿ. ಈಗ ಒಬ್ರು ಡಾಕ್ಟರ್ ಹತ್ರ ಹೋಗ್ತಾರೆ, ಹೈ ಇರುತ್ತೆ ಶುಗರ್, ಆಯ್ತಾ, ಡಾಕ್ಟರ್ ಏನ್ ಮಾಡ್ಬೇಕು, ಇಲ್ಲಪ್ಪ ನೀನು ಸಕ್ಕರೆ ಕಡಿಮೆ ತಿನ್ಬೇಕು, ಎಕ್ಸಸೈಸ್ ಮಾಡಬೇಕು, ಕಾರ್ಬೋಹೈಡ್ರೇಟ್ಗಳು ಕಡಿಮೆ ತಿನ್ಬೇಕು ಅಂತ ಅವ್ರ ಪಥ್ಯ ಹೇಳಬೇಕು, ಮಾತ್ರೆನೂ ಹಾಕ್ಬೇಕು. ಅದೇ ಡಾಕ್ಟರ್ ಕೆಲಸ ಅಲ್ವಾ? ಹಾಗೆ ಅದು ಬದಲಾಗಿ ಡಾಕ್ಟ್ರು ಇಲ್ಲ ಏನಾಗಲ್ಲ ರೀ, ತಿನ್ನಿ ಇನ್ನೊಂದಷ್ಟು ಬೇಕಾದಷ್ಟು ಶುಗರ್ ಅಂತ ಹೇಳಿದ್ರೆ ತಪ್ಪಾಗುತ್ತಲ್ವಾ? ನಮ್ಮ ಕೆಲಸನೂ ಹಾಗೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅದನ್ನ ಹೇಳಕ್ಕಾಗಲ್ಲ. ಹಾಗಾಗಿ ನಾವು ಹೇಳಲೇಬೇಕು ಪ್ಯಾರಾಮೀಟರ್ಗಳ ಪ್ರಕಾರ. ಏನು ಹೇಳುತ್ತೆ ಅಂತಂದ್ರೆ, ನಿಮ್ಮ ಮನೆ ಯಾವತ್ತೂ ಅಷ್ಟೇ ತಿರ್ಗಾ ಅದೇನೆ, ನಿಮ್ಮ ಒಂದು ಎಷ್ಟು ಕ್ಷಮತೆ ಇದೆ ಅದ್ರದ್ದು 30% ಮಾತ್ರ EMI ಕಟ್ಟೋದು. ಅಂದ್ರೆ ನಿಮ್ಗೆ 100 ರೂಪಾಯಿ ಆದಾಯ ಇದ್ರೆ 30 ರೂಪಾಯಿ ಮಾತ್ರ EMI ಮನೆಗೆ ಅಂತ ಕಟ್ಟಬೇಕಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಹ್ಯಾವ್ ಸೀನ್ ಪೀಪಲ್ ಎಂತಾರು ಅಂತಂದ್ರೆ 1 ತಿಂಗಳಾಗಿರುತ್ತೆ, 15 ದಿನ ಆಗಿರುತ್ತೆ, ಬರ್ತಾರೆ ನನ್ನ ಕೈ ಆಗಲ್ಲ ಅಂತ. ಅಲ್ಲ, ನಿಮ್ಗೆ ಅಷ್ಟು ಸಾಮಾನ್ಯ ಜ್ಞಾನ ಇಲ್ವಾ? ಯಾತಕ್ಕೆ ಇಷ್ಟ ಆಗ್ತಾ ಇದೆ, ನನ್ಗೆ ಆಗುತ್ತಾ ಇದು ಕಟ್ಟೋದು? 80% 90% ತನಕ ಹೋಗ್ತಾರೆ. EMI ಅವ್ರದ್ದು ಸಂಬಳದ್ದು. ಇಲ್ಲ, ನಾನು ಆ ದುಡ್ಡು ಬರುತ್ತೆ ಅನ್ಕೊಂಡಿದ್ದೆ, ನನ್ಗೆ ಇನ್ಕ್ರಿಮೆಂಟ್ ಆಗುತ್ತೆ. ಮುಂದಿಂದಲ್ಲ, ನಾವು ಇವತ್ತು ನಮ್ಮ ಕೈಲಿ ಏನಿದೆ ಅದನ್ನು ನೋಡಿ ಒಂದು ಪ್ಲಾನ್ ಮಾಡಬೇಕು. ಎರಡನೇದು, ಇವತ್ತು ಜಾಗತಿಕ ಅಸ್ಥಿರತೆ ಎಷ್ಟಿದೆ ಅಂದರೆ, ಇವತ್ತು ಅಂತಲ್ಲ ಯಾವತ್ತೂ ಅಷ್ಟೇ, ಈಗ ಕಳೆದ 10 ವರ್ಷದಿಂದ ನಮ್ಮ ಸಮಾಜ ಆಲ್ರೆಡಿ ಭಾರತೀಯ ಸಮಾಜನೇ ಗಿಗ್ ಎಕಾನಮಿಕ್ ಬಂದ್ಬಿಟ್ಟಿದೆ. ಅದು ನಿಮಗೂ ಗೊತ್ತಿದೆ. ಇವತ್ತಿರುತ್ತೆ, ನಾಳೆ ಇರಲ್ಲ, ಯಾವುದು ಗ್ಯಾರಂಟಿ ಇಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ಜನ ನನಗೆ ತುಂಬ ನಗು ಬರುತ್ತೆ. ಎಸ್ಪೆಷಲಿ ಇದನ್ನು ನೋಡ್ತಾ ಇದ್ರೆ ಇಂಜಿನಿಯರ್ಸು, ತಪ್ಪು ತಿಳ್ಕೊಬೇಡಿ. ಏನಾಗುತ್ತೆ ಗೊತ್ತಾ, ಮನೆ ಇಲ್ಲಿ ಇವರು ಮಕ್ಕಳು ಸ್ಕೂಲು ಅದು ಇದು ಅಂತೇಳಿ ಎಲ್ಲೋ ನಾಗರಬಾವಿಲೋ ಅನ್ನಪೂರ್ಣೇಶ್ವರಿ ನಗರದಲ್ಲೋ ಮನೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಅವ್ರು ಓಡಾಡೋದು ಎಲೆಕ್ಟ್ರಾನಿಕ್ ಸಿಟಿಗೋ ಇಲ್ಲ ವೈಟ್ ಫೀಲ್ಡ್ಗೋ ಓಡಾಡ್ತಾರೆ. ಹೌದೌದು. ಐವ್ ಸೀನ್ ಪೀಪಲ್ 40-42 ವರ್ಷದ ಹುಡುಗರು ಬೆನ್ನೋವು ಅಂತ ತಾಳಲಾರದೆ ನನ್ನ ಹತ್ರ ಬರೋರು ಮೆಜಾರಿಟಿ IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು 40-45 ಕೆಲಸ ಬಿಡಬೇಕು, ಹೋಟ್ಲು ಮಾಡಬೇಕು. ಅವ್ರಿಗೆ ಅದೊಂದು ಹುಚ್ಚು. ಎಷ್ಟು ಜನ ಬರ್ತಾರೆ ಅಂದರೆ ಬರೀ ಇದಕ್ಕೆ ಬರ್ತಾರೆ. ಯಾಕೆ ಅವ್ರಿಗಂಗ ಆಯಿತು? ಯಾಕಾಯಿತು ಅಂದರೆ ಅವ್ರದ್ದು ಏನು ಗೊತ್ತಾ, ಅವರು ಓಡಾಟನ ಗಣನೆಗೆ ತಗೊಳ್ಳೋದಿಲ್ಲ. ಮನೆ ಎಲ್ಲಿದೆ, ನಾವು ಕೆಲಸ ಎಲ್ಲಿದೆ ಅದನ್ನು ಯೋಚನೆ ಮಾಡಲ್ಲ. ಅದಕ್ಕೆ ಯಾವತ್ತೂ ಅಷ್ಟೇ, ಈಗ ಸ್ವಂತ ಮನೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದು ಎಮೋಷನಲ್ ಕೋಶಂಟ್ ಅಂತ ಹೇಳ್ತೀನಿ ನಾನು. ಇಟ್ಸ್ ಡ್ರಿವನ್ ಬೈ ಎಮೋಷನ್ಸ್. ಮನೇಲಿ ಅಪ್ಪ ಅಮ್ಮ ಇಲ್ಲ, ತಲೆ ಮೇಲೆ ಒಂದು ಸೂರು ಇರಲಿ, ಚಿಕ್ಕ ಮಕ್ಕಳಿಂದ ಯಾರೋ ಬಗ್ಗಿ ನಮಸ್ಕಾರ ಮಾಡ್ದಂಗೆ ಒಳ್ಳೆ ಮನೆ ಕಟ್ಟಿ ಕಾರ್ ಇಟ್ಕೊಂಡು ಚೆನ್ನಾಗಿ ಬದುಕು ಅಂತ ಆಶೀರ್ವಾದ ಮಾಡೋದು, ಇದೆಲ್ಲ ಕೇಳಿ 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 ಬಂದ್ಬಿಟ್ಟಿರ್ತಾರಲ್ಲ. ಸಿಚುವೇಶನ್ ಬದಲಾಗೋಯ್ತು, ಆಶೀರ್ವಾದ ಮಾಡ್ತಿದ್ದ ರೀತಿ ಬದಲಾಗಿಲ್ಲ ಇಲ್ಲಿ. ಆದ್ರೆ ಅಲ್ವಾ, ಅವತ್ತಿನ ಕಾಲಘಟ್ಟಕ್ಕೆ ಚೆನ್ನಾಗಿತ್ತು. ಅವತ್ತಿನ ಕಾಲಘಟ್ಟದಲ್ಲೂ ನಾವು ಯೋಚನೆ ಮಾಡಿ ನೋಡಿ, ಏನ್ ಮಾಡ್ತಿದ್ರು, ಒಬ್ಬ ಮನುಷ್ಯ ರಿಟೈರ್ಡ್ ಆಗಕ್ಕೆ ಇನ್ನು ಸ್ವಲ್ಪ ದಿನ ಇದೆ, 4 ವರ್ಷ 3 ವರ್ಷ ಅಂದ್ರೆ ಮನೆ ಕಟ್ತಾ ಇದ್ರು. ನೆಲದ ಬೆಲೆನೂ ಕಡಿಮೆ ಇತ್ತು, ಎಲ್ಲ ಕೈಗೆಟ್ಕೋ ರೀತಿಲಿ ಇತ್ತು. ಆ ಮನುಷ್ಯ ರಿಟೈರ್ಡ್ ಆಗೋ ಸಮಯದಲ್ಲಿ ಮನೆ ಕಟ್ಟಿ, ಇನ್ನೇನು ಮನೆ ಕಟ್ಟ್ರಿ, ಇನ್ನೇನು ಮಗಳು ಮದುವೆ ಮಾಡಿದ್ರೆ ನಿಮ್ಮ ಲೈಫ್ ಅದ್ಲಾಗಿ ಒಂದು ನೆಮ್ಮದಿ ಆದಂಗೆ ಆಯಿತು ಅಂತ ಜನ ಮಾತಾಡೋರು. ಅದು ಕಾಲಘಟ್ಟ ಹಂಗಿತ್ತು. ಇವತ್ತು ಟೈಮ್ಸ್ ಹ್ಯಾವ್ ಚೇಂಜ್ಡ್. ಇವತ್ತು ಕಾಲಘಟ್ಟ ಬದಲಾಗಿದೆ. ಇವತ್ತು ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಹೋದ್ರೂ 1.5 ಕೋಟಿ ಕಡಿಮೆ ಒಂದು ಸೈಟ್ ಇಲ್ಲ. ತಿರ್ಗಿ ಅದ್ರ ಮೇಲೆ ಮನೆ ಅಂದರೆ ಇನ್ನೊಂದು 1.5 ಕೋಟಿ. ಸೊ ಬೇಡ, ಅಪಾರ್ಟ್ಮೆಂಟ್ಗೆ ಹೋಗ್ತೀನಿ ಅಂದರೂ 2.5 ಕೋಟಿಗೆ. ಸಿಟಿ ಒಳಗಡೆ ಅಂತೂ ಸಿಕ್ಕದೇ ಇಲ್ಲ, 3-4 ಕೋಟಿ ಆಗಿದೆ. ನಾನು ಹೇಳೋದು, ನಿಮ್ಮ ಜೀವಿತಾವಧಿಯಲ್ಲಿ ಆ ಹಣವನ್ನು ತೀರ್ಸಕ್ಕಾಗುತ್ತಾ ಅಂತ ನೋಡ್ಕೋಬೇಕು. ಇವತ್ತು ನಾನು ಮೊನ್ನೆ ನೋಡ್ತಾ ಇದ್ದೆ,
20 ವರ್ಷ ಆಯ್ತು, 30 ವರ್ಷ ಆಯ್ತು, ಈಗ 50 ವರ್ಷ ಬಂದಿದ್ಯಂತೆ. ಓಕೆ. 50 ವರ್ಷದ ತನಕ ಲೋನ್ ಹಾಕೊಡ್ತಾರಂತೆ. ಓಹ್. 50 ವರ್ಷದ ತನಕ ಬಂದಿದೆ ಹೊಸದಾಗಿ ಇವಾಗ ಅಂತ ನಾನು ಜಸ್ಟ್ 2-3 ದಿನದಿಂದ ಓದ್ತಾ ಇದ್ದೆ. ನನ್ಗೆ ತುಂಬಾ ನಗು ಬರುತ್ತೆ. ಭದ್ರತೆ ಯಾವುದು ಭದ್ರತೆ ಅಂತ ನಾವು ಮನೇಲಿ ಏನಾಗುತ್ತೆ, ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ. ನಾವು ಮನೆಯವ್ರಿಗೆ ಕೂಡಿಸ್ಕೊಂಡು ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ತಿಳಿ ಹೇಳಬೇಕಾಗಿರೋ ವಿಚಾರ ಏನು ಅಂದರೆ, ನೀವು ಗಮನಿಸಿ ನೋಡಿ, ಈ ಮುಂದಿನ ಇಷ್ಟು ವರ್ಷಗಳ ಕಾಲ ಏನೂ ಬದಲಾವಣೆ ಆಗದೆ ಇರುತ್ತಾ? 1, 2 ಇದು ಭದ್ರತೆ ಅಂತೀವಲ್ಲ, ಯಾವ ಭದ್ರತೆ? ನಮ್ಗೆ ಒಂದಷ್ಟು ಹಣದ ಅರಿವು ಕಡಿಮೆ ಆದರೆ 3 EMI ಕಂತು ನಾನು ಕಟ್ಟಲಿಲ್ಲ ಅಂದರೆ ಆಗಲೇ ಅದು ನಾವು ಬ್ಯಾಂಕ್ ಅವ್ರು ತೊಗೊಂಡು ಹೋಗ್ತಾರೆ. ಅದು ಭದ್ರತೆ ಏನು ಬಂತು? ಅದು ಇನ್ನೂ ಅವಮಾನ ಆಯ್ತಲ್ವಾ? ಈ ಥರ ಕೂತು ತಿಳಿ ಹೇಳಬೇಕು. ಈಗ ಮನೇನ ನಾವು ಬ್ಯಾಂಕ್ ಅವರು ಇನ್ನೊಂದು ಅಥವಾ ಮಾರಿದ್ರು ಮಿಡ್ಡಲ್ಲಿ, ಯಾಕೆ ಮನೆ ತೊಗೊಂಡಿದ್ದಲ್ಲ ಮಾರದೆ ಅಂತ 10 ಜನ ಕೇಳ್ತಾರೆ. ಯಾಕೆ? ನೆಸೆಸಿಟಿ ಏನಿದೆ? ನಾವು ಅದ್ರ ಬದಲು ನಾನು ಹೇಳೋದು ಇಷ್ಟೇ, ಫ್ಲೆಕ್ಸಿಬಿಲಿಟಿ ಎಷ್ಟಿರುತ್ತೆ ನೋಡಿ. ತುಂಬ ಜನ ಒಪ್ಪದೇ ಇಲ್ಲ, ಬಾಡಿಗೆ ದಿನೇ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಾನು ಮತ್ತೆ ಅಲ್ಲಿಂದ ಇಲ್ಲಿಗೆ ಬದಲಾಯಿಸಬೇಕು, ಓನರ್ದು ಮೆಂಟಾಲಿಟಿಗೆ ನಾವು ಅಡ್ಜಸ್ಟ್ ಆಗಬೇಕು, ಈ ಥರ ಎಲ್ಲ ಹೇಳ್ತಾರೆ. ನಾನು ಹೇಳ್ತೀನಿ, ಬಹಳಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಓನರ್ ಹತ್ರನೇ ಇರೋದಿಲ್ಲ, ಯಾರೋ ತೊಗೊಂಡಿರ್ತಾರೆ. ನೀವು ಅಂಥ ಕಡೆ ಇರ್ಬೋದು. ಮೊದಲಿನ ಥರ ಎಲ್ಲರೂ ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗ್ಗಳಿರುತ್ತೆ, ಅಲ್ಲಿ ಮೇಲೆ ಅದು ಕೆಳಗಡೆನೋ ಅಥವಾ ಮೇಲೆ ಓನರ್ ಇರ್ತಾನೆ, ಇನ್ನೊಂದು ಪೋರ್ಷನ್ ಬಾಡಿಗೆ ಕೊಟ್ಟಿರ್ತಾನೆ. ಅಂಥದ್ದು ತಲೆನೋವು ಇರ್ಬೋದು ಓನರಿಂದ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇವತ್ತಿನ ದಿನ ಸಮೂಹ ಒಂದು ಜೀವಿಸುವಂಥ ಅವಕಾಶಗಳು ಬಹಳ ಇದೆ. ಅಂದರೆ ಇದು ಅಪಾರ್ಟ್ಮೆಂಟ್ ಕಲ್ಚರ್ ಬಂದ್ಬಿಟ್ಟಿದೆ ನಮ್ಮಲ್ಲಿ ಈಗ ಬಂದಿರೋದ್ರಿಂದ, ಅಂಥ ಕಡೆ ನಾವು ಖಂಡಿತ ನಾವು ಮಾಡ್ಬೋದು. ಇದರಿಂದ 2 ನಾವು ನೋಡ್ಬೋದು, ನಮಗೆ ಫ್ಲೆಕ್ಸಿಬಿಲಿಟಿ ಉಳ್ಕೊಳ್ಳುತ್ತೆ. ನಾಳೆ ನಿಮ್ಮ ಮಗಂದೇನೋ ಒಂದು ಇಂಜಿನಿಯರಿಂಗೋ ಇನ್ನೊಂದೋ ಬೇರೆ ಎಲ್ಲೋ ಸಿಕ್ಕುತ್ತೆ, ಅಲ್ಲೆಲ್ಲೋ ಹೋಗ್ಬೇಕು, ನಿಮ್ಗೆ ಆತನಿಗೆ ಓಡಾಟ ಸ್ಟೂಡೆಂಟು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲೆಲ್ಲೋ ಮನೆ ಮಾಡ್ಬೋದು. ಅಥವಾ ನಿಮ್ಮ ಕೆಲಸ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದಿದ್ದು ಹೋಗಿ ಇನ್ನೊಂದು ಯಾವುದೋ ಒಳ್ಳೇದಕ್ಕೆ ಕೆಲಸ ಹೋಗಬೇಕು ಅಂತಲೇ ಇಲ್ಲ, ಕೆಲಸ ಬದಲಾವಣೆ ಆಯಿತು ಅಂತ ಇಟ್ಕೊಳ್ಳಿ, ನೀವು ಬೇರೆ ಎಲ್ಲೋ ಹೋಗಿರ್ತೀರಾ. ಸೊ ಅವಾಗ ಅದನ್ನು ಈಸಿ ಹೋಗೋಕ್ಕೆ. ತಿರ್ಗಾ ನಾವೊಂದು ಕಂಪ್ಲೇಂಟ್ ಹಾಕ್ತೀವಿ, ಬಾಡಿಗೆ ಓನರ್ ಸರಿ ಇಲ್ಲ ಅಂತ. ನೀವು ಓನರ್ ಆಗಿರ್ತೀರಲ್ಲ ಮನೆ ತಗೊಂಡಾಗ, ಈಗ ನೀವೆಲ್ಲೋ ಬೇರೆ ಕಡೆ ಹೋಗ್ಲೇಬೇಕಾದಂಥ ಸಂದರ್ಭಗಳು ಬರುತ್ತೆ. ನಾನು ನೋಡಿದ್ದೀನಿ, ಎಷ್ಟೋ ಜನ ಹೈದರಾಬಾದ್ಗೆ ಹೋಗ್ಬಿಡ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಎಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಬೆಂಗಳೂರಲ್ಲಿ ಇದ್ದಿದ್ದು ಅವ್ರ ಅಪಾರ್ಟ್ಮೆಂಟ್ನ ಅವರು ಬಾಡಿಗೆಗೆ ಹಾಕಿ ಹೋಗ್ತಾರೆ. ಸೊ ಈಗ ಏನಾಯ್ತು, ಈಗ ನಿಮ್ಮ ಪರಿಸ್ಥಿತಿ ಬದಲಾಯ್ತಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಯಾವತ್ತೂ ಅಷ್ಟೇ ಮನೆ ಅನ್ನೋವಂಥದ್ದು ನಮ್ಮ ಫ್ಲೆಕ್ಸಿಬಿಲಿಟಿನ ಹಾಳು ಮಾಡೋವಂಗೆ ಇರಬಾರ್ದು. ಎಷ್ಟೋ ಜನ ಇರ್ತಾರೆ, ಈಗ ನಮ್ಮ ಮೈಸೂರದೇ ಒಂದು ಉದಾಹರಣೆ ತಗೋತೀನಿ. ಅವ್ರಿಗೆ ತಲೆ ಮೇಲೆ ತಲೆ ಬಿದ್ದರೂ ನಾನು ಮೈಸೂರ್ದು ಇಷ್ಟೊಂದು ಬೌಂಡ್ರಿ ಬಿಟ್ಟು ಈಚೆ ಹೋಗಲ್ಲ ಅಂತಿರ್ತಾರೆ. ಅಂಥವ್ರಿಗೆ ಓಕೆ, ಆಯಿತಾ. ಇನ್ನು ಫಾರಿನ್ ಕಂಟ್ರಿಗಳಲ್ಲಿ ನೀವು ನೋಡಿದ್ರೆ ಅಲ್ಲಿ ಇವತ್ತಿಗೆ ಬಹಳ ಕಡಿಮೆ ಆಗೋಗಿದೆ. ಮೊದಲೆಲ್ಲ ಮನೆ ಮಾಡೋರು ಇವತ್ತಿನ ದಿನಗಳಲ್ಲಿ ಯಾರೂ ಮನೆ ತಗೋತಾ ಇಲ್ಲ. ಇವತ್ತು ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದರೆ ಓಯೋ ಇರ್ಬೋದು, ಓಲಾ ಇರ್ಬೋದು. ಇದು ನೋಡಿ, ಅವ್ರು ಯಾರು ಏನು ಅಸೆಟ್ ಓನೇ ಮಾಡೋದಿಲ್ಲ, ಆದರೆ ಲಾರ್ಜೆಸ್ಟ್ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಅವರು. ಇದನ್ನ ನೋಡಿ ಇವತ್ತಿನ ನಮ್ಮ ಯುವ ಜನತೆ, ಎಸ್ಪೆಷಲಿ ಯುರೋಪ್ನಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಅವರು ಮನೆ ತಗೊಳ್ಳೋ ಗೋಜಿಗೆ ಹೋಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ. ಜಪಾನ್ ಅಂತ ಕಡೆಯಲ್ಲಿ ಮದುವೆನೂ ಆಗ್ತಾ ಇಲ್ಲ ಜನ, ಯಾಕಂದರೆ ಅದು ಕಮಿಟ್ಮೆಂಟು, ಅದು ಕಮಿಟ್ಮೆಂಟ್ ಕೇಳುತ್ತೆ. ಹಾಗಾಗಿ ಅತ್ಯಂತ ಕಡಿಮೆ, ಈಗ 2040 ವೇಳೆಗೆ ಜಪಾನಿನ ಜನಸಂಖ್ಯೆ ಶೀಘ್ರಗತಿಯಲ್ಲಿ ಕಡಿಮೆ ಆಗ್ತಾ ಇದೆ, ತುಂಬ ಕುಸ್ತೋಗುತ್ತೆ. ಹಾಗಾಗಿ ಭಾರತೀಯರಿಗೂ ಅಲ್ಲಿ ಅವಕಾಶಗಳು ಬರ್ತಾ ಇದೆ. ನಾನು ಏನು ಹೇಳಕ್ ಹೋದೆ ಅಂದರೆ, ಬೇರೆ ದೇಶಗಳಲ್ಲಿ ಈಗಾಗಲೇ ಯಾವ ಮಟ್ಟದಲ್ಲಿ ಬದಲಾವಣೆ ಆಗಿದೆ ಅಂದರೆ, ಮದುವೆ ಆಗ್ತಾ ಇಲ್ಲ, ಮನೆ ತಗೋತಾ ಇಲ್ಲ, ಕಾರಂತೂ ದೂರದ ಮಾತಾಯಿತು, ಯಾವುದನ್ನು ಓನ್ ಮಾಡ್ತಾ ಇಲ್ಲ ಅವರು. ಈಗ ನಮ್ಮಲ್ಲಿ ಭಾರತೀಯರಲ್ಲಿ ಇನ್ನೂ ಒಂದು ಭದ್ರವಾದ ಭಾವನೆ ಏನಂದರೆ, ಓನ್ ಮಾಡಬೇಕು, ಎಲ್ಲ ನಂದು ಅಂತ ಅದ್ರ ಮೇಲೆ ಒಂದು ಚಾಪ್ ಹಾಕ್ಕೋಬೇಕು, ನನ್ನ ಕಾರು ನನ್ನ ಮನೆ ಅಂತ. ಯಾವುದು ನಂದು? ನನ್ನ ಪ್ರಶ್ನೆ ಅದು. ಯಾಕಂದರೆ ಭಗವಂತನ ದಯದಿಂದ ನನಗೆ ಬಹಳಷ್ಟು ದೇಶಗಳು ಓಡಾಡೋ ಒಂದು ಅವಕಾಶ ಸಿಕ್ತು. ಅಲ್ಲೆಲ್ಲ ಅಲ್ಲಿಯ ಒಂದು ಸಮಾಜನ ನಾನು ನೋಡ್ಕೊಂಬಂದಾಗ ಅಲ್ಲಿ ಮೆಂಟಾಲಿಟಿ ಬದಲಾಗೋಗಿದೆ. ನಂದು ಅನ್ನೋದೇನಿಲ್ಲ. ಇವತ್ತು ನೀವು ಅನುಭವಿಸ್ತಾ ಇದ್ದೀರಾ, ಈ ಕಾರ್ನ ಓಡಿಸ್ತಾ ಇದ್ದೀರಾ, ಇದು ನಿಮ್ಮದೇ ಆಗಿರಬೇಕು ಅಂತೇನಿಲ್ವಲ್ಲ. ಯಾರ್ದಾಗಿದ್ರೇನು ನೀವು ಓಡಿಸ್ತಾ ಇದ್ದೀರಾ, ನಿಮ್ಗೆ ಅನುಭವ ಸಿಗ್ತಾ ಇದೆ. ಸೊ ಜನ ಅನುಭವದ ಮೇಲೆ ಹೆಚ್ಚಿನ ದುಡ್ಡನ್ನ ಸುರಿಯೋಕ್ಕೆ ರೆಡಿ ಇದ್ದಾರೆ ಹೊರತು, ಯಾವುದನ್ನು ನಂದು ಅಂತ ಓನ್ ಮಾಡಿಕೊಂಡು ಅದ್ರ ಮೇಲೆ ಮುದ್ರೆ ಒತ್ತಿ ಇಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಅದು ನಮ್ಮಲ್ಲಿ ಒಂದಷ್ಟು ಬದಲಾವಣೆ ಖಂಡಿತ ಆಗಬೇಕಾಗಿದೆ. ಎಸ್ ಸರ್. ಇವಾಗ ಬಾಡಿಗೆ ಮನೆ ಅಂದಿದ ತಕ್ಷಣ, ಸೊ ಲೆಟ್ಸ್ ಸೇ ಸರ್, ಬೆಂಗಳೂರಲ್ಲಿ ಸ್ವಲ್ಪ ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಬಾಡಿಗೆಗೆ 30-40,000 ಕಟ್ಟಬೇಕಲ್ಲ, ಅದನ್ನೇ EMI ಕಟ್ಕೊಂಡ್ಬಿಟ್ಟು ಮನೆ ತೊಗೊಂಬಿಡೋಣ ಅಂತ. ಅಂದರೆ US ಅಲ್ಲಿ ಮೋಸ್ಟ್ ಆಫ್ ದೆಮ್ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಹೇಳೋದೇನೆಂದರೆ,
US ಅಲ್ಲಿ ತುಂಬಾ ಚೀಪ್ ಆಗಿ ಲೋನ್ ಎಲ್ಲ Debt, ಸಿಗುತ್ತೆ, ಹೌದು, ಡೆಟ್ ಹೌದು. ಈಸಿಲಿ ಸಿಗುತ್ತೆ. ಹೌದು. ಸೊ ಅದನ್ನ ಬಳಸ್ಕೊಂಡು ನಾವು ಬಾಡಿಗೆ ಮನೆಯಲ್ಲಿ ಇರೋ ಬದಲು ಸ್ವಂತ ಮನೆ ತಗೋಬಹುದು ಅಂತ ಆ ಕಲ್ಚರು ಇವನ್ ಇಂಡಿಯಾಗೂ ಅಡಾಪ್ಟ್ ಆಗ್ತಾ ಇದೆ. ಹೌದು. ಸೊ ಅದು ಇಂಡಿಯಾದಲ್ಲಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಸರ್. ಈ ವರ್ಕ್ ಆಗಲ್ಲ. ನೀವೇ ನೋಡಿ, ಇದಕ್ಕೆ ಯಾರೇನು ತುಂಬಾ ಬುದ್ಧಿವಂತರಾಗಿರ್ಬೇಕು, ಐನ್ಸ್ಟೀನ್ ಆಗಿರ್ಬೇಕು, IQ 130ನೋ 140ನೋ ಇರಬೇಕು, ಖಂಡಿತ ಇಲ್ಲ. ಒಂದು ಸಣ್ಣ ಪೇಪರು ಪೆನ್ನು ಇಟ್ಕೊಳ್ಳಿ, ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ, ಆಯ್ತಾ? ಅಲ್ಲಿ ಒಂದು ಗಣಿತ ಹೇಳೋ, ಒಂದು ಗಣಿತ ಮಾಡಿ. ಏನಪ್ಪ ಆ ಗಣಿತ ಹೇಳುತ್ತೆ ಅಂದರೆ, ನೀವು 30,000 ಕೊಟ್ಟು ಇರುವ ಮನೆ ಬಾಡಿಗೆ ಕೊಡ್ತಿದ್ದೀರಲ್ಲ, 30,000 ಕೊಡ್ತಿದ್ದೀರಲ್ಲ, ಆ ಬಾಡಿಗೆ ಮನೇನ ಸ್ವಂತ ಮಾಡ್ಕೋಬೇಕು ಅಂದರೆ ಎಷ್ಟು ಕೋಟಿ ಆಗುತ್ತೆ ಅಂತ ಲೆಕ್ಕ ಹಾಕಿ. ಫಾರ್ ಎಕ್ಸಾಂಪಲ್ 1.5 ಕೋಟಿ, 1.5 ಕೋಟಿಗೆ ಬೆಂಗಳೂರು ಮಹಾನಗರದಲ್ಲಿ ಒಳ್ಳೆ ಸಿಟಿ ಸೆಂಟ್ರಲ್ ಸಿಕ್ಕದೇ ಇಲ್ಲ, ಅದು ಬೇರೆ ವಿಷಯ. ಇರಲಿ, 1.5 ಕೋಟಿ ಒಂದು ಅಪಾರ್ಟ್ಮೆಂಟು ಅಂತ ನೀವು ಅಂದ್ಕೊಳ್ಳಿ, ಆಯಿತಾ? ಈಗ 1.5 ಕೋಟಿ ಕೊಟ್ಟು ನೀವು ಒಂದು ಅಪಾರ್ಟ್ಮೆಂಟ್ ತೊಗೋತೀರಿ. ಆ 1.5 ಕೋಟಿಗೆ ನೀವು ಎಷ್ಟು ಕಟ್ತೀರಿ EMI, ಅದನ್ನ ಲೆಕ್ಕ ಹಾಕಿ. ಎಷ್ಟು ವರ್ಷ ಕಟ್ತೀರಿ ಅದನ್ನ ಲೆಕ್ಕ ಹಾಕಿ. ನೀವು ಆ ಥರ ಲೆಕ್ಕ ಹಾಕಿದಾಗ ನನ್ನ ಪ್ರಕಾರ ನೀವು 90,000 ಮೇಲೆ EMI ಕಟ್ತಾ ಇರ್ತೀರ. ಇದು ಈ 30-35,000 ನೀವು ಆ ಮನೆ ಕೊಡ್ತಾ ಇರ್ತೀರ. ಸೊ ಇಷ್ಟೇ ನಾನು ಹೇಳೋದು. ROI ಅಂತ ಹೇಳ್ತೀವಿ ನಾವು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅದರದ್ದು ಪರ್ಸೆಂಟೇಜ್ ನೋಡಿ. ನಮ್ಮಲ್ಲಿ ಯಾವುದು ರಿಯಲ್ ಎಸ್ಟೇಟಲ್ಲಿ 3 to 4% ಕೊಟ್ಟರೆ ಅದು ಜಾಸ್ತಿ. ಅರ್ಥ ಆಯ್ತಾ? ತಮ್ರಲ್ಲಿ ನೋಡಿ, ನಿಮಗೆ ಅದರಿಂದ ಬರೋದು ಉತ್ಪತ್ತಿ 4%. ನಿಮ್ಮದು ಹೋಮ್ ಲೋನ್ ಪರ್ಸೆಂಟೇಜ್ ಎಷ್ಟು ಲೆಕ್ಕ ಹಾಕೊಳ್ಳಿ. ಇವತ್ತು ತುಂಬ ಕೆಳಗಡೆ ಬಿದ್ದಿದೆ. ರೇಟ್ ಆಫ್ ಇಂಟ್ರೆಸ್ಟ್ ಒಂದು 8.25% ಇದೆ ಇವತ್ತು. ಸೊ ಅಂದರೆ 40,000 ನೀವು EMI ಕಟ್ತಿದ್ರೆ, 80,000 EMI ಕಟ್ತಿದ್ರೆ 40,000ಕ್ಕೆ ನಿಮಗೆ ಇದು ಸಿಕ್ಕುತ್ತೆ. ಸೊ 5% 2% ವೇರಿಯೇಷನ್ ಇದ್ರೆ, ಅಂದರೆ 35,000 EMI ಕಟ್ಟಿ 30,000 ಬಾಡಿಗೆ ಇದ್ರೆ, ಅಯ್ಯೋ ಇನ್ನು 4-5,000 ನಂದೇ ಅಸೆಟ್ ಆಗೋಗುತ್ತಲ್ಲ ಆಫ್ಟರ್ 10 years 15 years 20 years ಅಂತ ಯೋಚನೆ ಮಾಡಿದ್ರೆ, ದಟ್ಸ್ ಗುಡ್. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದುಬೈ ಆರ್ ಇನ್ ಯುರೋಪ್ ಅಥವಾ ಅಮೆರಿಕಾ, ಬೇರೆ ದೇಶಗಳಲ್ಲಿ ಈ ರೀತಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಯಾತಕ್ಕೆ ಹಂಗಾಗುತ್ತೆ ಅಂದರೆ, ಅಲ್ಲಿ 5 to 6% ಉತ್ಪತ್ತಿ ಇರುತ್ತೆ ROI. 1.5-2 ಅಮ್ಮಮ್ಮ ಅಂದರೆ 3.5-4% 4% ಹೋಮ್ ಲೋನ್ ಇರುತ್ತೆ. ಸೊ ಅಲ್ಲಿ ನಮಗೆ ಗೇನ್ ಆಗುತ್ತೆ. ನಮ್ಮ ಭಾರತದ ಪರಿಸ್ಥಿತಿಲಿ ನೋಡಿದ್ರೆ ನಮ್ಮ ಉತ್ಪತ್ತಿ 3%, ಆದರೆ ನಾವು ಕೊಡ್ತಿರೋದು 8% ಬಡ್ಡಿ. ಸೊ 5% ನಿಮ್ಗೆ ಕಣ್ಣಿಗೆ ಕಣ್ಣಂಗೆ ಆಗ್ತಿದೆಯಲ್ಲ. ಇದಕ್ಕೆ ನೀವೇನು ಮಹಾಜ್ಞಾನಿ ಆಗಬೇಕಾದ ಅವಶ್ಯಕತೆನೇ ಇಲ್ಲ. ನೋಡಿ, ಲೆಕ್ಕಾಚಾರ ನೀವೇ ಮಾಡಿ. ಏನಂದರೆ, ಎಮೋಷನಲಿ ರಿಯಾಕ್ಟ್ ಮಾಡೋದಕ್ಕಿಂತ ನಾನು ಹೇಳಿದ್ದಕ್ಕೆ ನೀವು ರ್ಯಾಷನಲಿ ವಾಟ್ ಯು ಶುಡ್ ಡೂ, ಪೇಪರು ಪೆನ್ನು ಇಟ್ಕೊಳ್ಳಿ, ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ, ಲೆಕ್ಕ ಹಾಕಿ ಎಷ್ಟು ಕಟ್ತಾ ಇದ್ದೀನಿ ನಾನು ಅಂತ. ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು ನೀವು ಯೋಚನೆ ಮಾಡಬೇಕಾಗಿರೋದು, ಮುಂದಿನ 20 ವರ್ಷನೋ ಅಥವಾ 15 ವರ್ಷನೋ ಅದು ಅವಧಿ ಇದೆಯಲ್ಲ, ಆ ನಿಮ್ಮ ಲೋನ್ ಕಟ್ಟೋ ಅವಧಿ, ಅಷ್ಟು ಅವಧಿಯಲ್ಲೂ ನಿಮ್ಗೆ ಏನೂ ಆಗದೆ ನಿಮ್ಮ ಇನ್ಕಮ್ಮು ಅಷ್ಟೇ ಇರುತ್ತಾ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಂಡು ನೋಡಿ. ಅದು ನೋಡ್ಕೊಳ್ದೆ ಸುಮ್ಮನೆ ಇವತ್ತು ಏನಾಗ್ತಾ ಇದೆ ಅಂದರೆ, ಡೆಟ್ ಟ್ರ್ಯಾಪ್. ಇದು ನಾನು ಯಾವಾಗಲೂ ಹೇಳ್ತೀನಿ, ಸುಮ್ಮನೆ ಹೋಗಿ ಅವರಾಗವರೇ ಕೂತ್ಕೊಂಡ್ರೆ ಹೋಗಿ ಹಗ್ಗ ಹಾಕೊಂಡಂಗೆ. ತುಂಬ ಕಷ್ಟ ಇದು. ಅದಕ್ಕೆ ದೇರ್ ಇಸ್ ಎ ಸೈಯಿಂಗ್, ಹೊಡೆದಾಟ ಮಾಡಿ ನೀವು ಡೈವರ್ಸ್ ಬೇಕಾದ್ರೂ ತೊಗೊಂಡ್ಬಿಡ್ಬೋದು, ಬಟ್ ಬ್ಯಾಂಕಿಂದ ಹೆಂಗೆ ಹೊರಗಡೆ ಬರ್ತೀಯಪ್ಪ ಸಾಲನ ನೀವು ಒಂದ್ಸರಿ ಕಟ್ಟಾಕೊಂಡ್ಮೇಲೆ ಅಂತ. ಇವತ್ತು ಹೊಸ ಗಾದೆಗಳು ಇವೆಲ್ಲ. ಹಳೆ ಗಾದೆ ಹೋಗಿ, ಹೌದು ಇಷ್ಟ ಆಗಲಿಲ್ಲ ಅಂದರೆ ಹೆಂಡ್ತಿನ ಬಿಟ್ಬಿಡ್ಬೋದು, ಕೋರ್ಟಲ್ಲಿ ಹೊಡೆದಾಡಿ ಡೈವರ್ಸು ತೊಗೊಂಡ್ಬಿಡ್ಬೋದು. ಆದರೆ ಒಂದು ಸರಿ ನೀವು ಸಾಲ ಮಾಡಿ ಆ ಸುಳಿಲ್ ಸಿಕ್ಕಾಕೊಂಡ್ರೆ ಬ್ಯಾಂಕಿನ ಕಬಂಧ ಬಾಹುಗಳಿಂದ ಈಚೆ ಹೇಗೆ ಬರ್ತೀಯಾ ಅಂತ ಒಂದು ಪ್ರಶ್ನೆ ಇವತ್ತು. ನೀವು ಹೇಳಿದ್ರಿ ಸರ್ 90,000 ರೆಂಟ್ ಇದೆ ಬೆಂಗಳೂರಲ್ಲಿ, ಸಾರಿ EMI ಸರ್ 90,000 EMI ಕಟ್ಟಬೇಕು. ಅದೇ ಮನೆ ಆದರೆ ಒಂದು 30-35,000ಗೆ ನಮಗೆ ಬಾಡಿಗೆಗೆ ಸಿಕ್ಬಿಡುತ್ತೆ. ಮಿಕ್ಕಿರೋ 60,000 ರೂಪಾಯಿ ಏನು ಮಾಡಿದ್ರೆ ಬೆಸ್ಟ್ ಸರ್ ನಿಮ್ಮ ಪ್ರಕಾರ? ನಾನು ಅದೇ ಯಾವಾಗಲೂ ಹೇಳ್ತೀನಿ ನೋಡಿ, ಈಗ ನಾವು ಆ ಮನೆ ತೊಗೊಂಡ್ವಿ, 1.5 ಕೋಟಿ ಮನೆ. ಆಫ್ಟರ್ 10-15 years ಅಥವಾ 15 ವರ್ಷ ಲೋನಿನ ಒಂದು ಅವಧಿ ಅಂತ ಇಟ್ಕೊಳ್ಳಿ, ತೀರ್ಸಕ್ಕಿರೋದು ಅಂತೇಳಿ. ಆ ಅವಧಿ ಮುಗಿದ ಮೇಲೆ ನೀವು ಅದೇ ಮನೆಯನ್ನು ಮಾರಕ್ಕೆ ಹೋಗಿ, ಇನ್ಫ್ಲೇಷನ್ ಲೆಕ್ಕಾಚಾರದಲ್ಲಿ ಅವತ್ತು 1.5 ಕೋಟಿನೋ 2 ಕೋಟಿನೋ ನಿಮ್ಗೆ ವಾಪಸ್ ಸಿಗ್ಬೋದು. ಯಾಕಂದರೆ ನಾನು ಯಾವಾಗಲೂ ಅದೇ ಹೇಳ್ತೀನಿ, ಪ್ರತಿ ಸರಿನೂ ಹೊಸ ಮನೆಗಳು ಹೊಸ ವಿನ್ಯಾಸದಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಹಳೆ ಮನೆಗೆ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗಲೂ ಅದನ್ನೇ ಹೇಳ್ತೀನಿ, ಯಾವುದೋ ಸಿಟಿ ಸೆಂಟ್ರಲ್ಲಿ ಒಂದಷ್ಟು ಕಡೆ ಪ್ರೈಮ್ ಲೊಕೇಶನ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಅದರದ್ದು ಕುಸಿತ ಆಗದೇ ಇರಬಹುದು. ಬಟ್ ಎಲ್ಲ ಬೇರೆ ಆಮೇಲೆ ಬಿಲ್ಡರ್ ಇರ್ತಾರೆ, ಕೆಲವೊಂದು ರಿಪ್ಯೂಟೆಡ್ ಬಿಲ್ಡರ್ಸ್ ಇರ್ತಾರೆ, ಅಲ್ಲಿ ಕುಸಿತ ಆಗದೆ ಇರ್ಬೋದು. ಬಟ್ ಎಲ್ಲರೂ ಅಲ್ಲೇ ತಗೊಳಕ್ಕಾಗಲ್ವಲ್ಲ, ಅವ್ರು ಅದಕ್ಕೆ ತಕ್ಕನಂಗೆ ಕೊಟ್ಟಿರ್ತಾರೆ ದುಡ್ಡು. ಸೊ ನಾನು ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ, 1.5 ಕೋಟಿ 2 ಕೋಟಿ ಒಳಗಡೆ ಯಾರು ತೊಗೊಂಡಿರ್ತಾರೆ ಅದರದ್ದು ಮೌಲ್ಯ ಕುಸಿತ ಆಗೇ ಆಗುತ್ತೆ. ಒಂದು. ಎರಡನೇದು, ನೀವು ಅದು ತಗೊಳ್ಳದೆ ನೀವು ಬಾಡಿಗೆನ 30,000ನೋ 35,000ನೋ ಹಂಗೆ ಇನ್ಕ್ರಿಮೆಂಟ್ ಮಾಡ್ತಾನೆ ಬಂದಾಗ ನೀವು ಇಲ್ಲಿ ಆ ಡಿಫ್ರೆನ್ಸ್ ಏನಿದೆ, ಆ ಡಿಫ್ರೆನ್ಸನ್ನು ನೀವು
ಕರೆಕ್ಟಾಗಿ SIPಗಳು ಮಾಡಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಮ್ಯೂಚುವಲ್ ಫಂಡ್ಸ್, ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಸ್ ಇದ್ದಾವೆ. ಅದ್ರ ಮೇಲೆ ನೀವು ಆಗ್ತಾ ಬಂದಿದ್ದಿದ್ರೆ 15 ವರ್ಷದ ನಂತರ ಏನು ಮೌಲ್ಯ ನಿಮ್ಮ ಮನೆ ಮಾರಿದ್ರೆ ಬರ್ತಾ ಇತ್ತು, ಅದಕ್ಕೆ ಕನಿಷ್ಠ 2 ರಿಂದ 3 ಪಟ್ಟು. ಅಂದರೆ ಮನೆ ಮಾರಿದ್ರೆ ನಿಮ್ಗೆ 2 ಕೋಟಿ ಬರ್ತಿತ್ತು ಅಂದರೆ ಇಲ್ಲಿ 4 ರಿಂದ 5 ಕೋಟಿ ಅಂತೂ ಖಂಡಿತ ನಿಮಗೆ ಹಣ ಬಂದಿರುತ್ತೆ. ಇನ್ನೊಂದು ಅಂಶ ಗಮನಿಸಬೇಕಾದ್ದೇನು ಅಂದರೆ, ನೀವು ಅವತ್ತು ಮಾರಕ್ಕೆ ಹೆಣ್ಗಾಡಬೇಕು. ಇಲ್ಲಿ ಹೆಣ್ಗಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಫಂಡ್ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ. ಸೊ ನೀವು ಅದನ್ನು ಅಷ್ಟೇ ಹೊರಗಡೆ ಪೂರ್ತಿ ತಗೊಂಡು ಟ್ಯಾಕ್ಸ್ ಕಟ್ಟಬೇಕು ಅಂತೇನಿಲ್ಲ. ನಿಮಗೆ ಜೀವನಕ್ಕೆ ಎಷ್ಟು ಬೇಕೋ ಅದನ್ನ SWP ಮಾಡ್ಕೊಂಬಿಟ್ರೆ, ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲಾನ್ ಅಂತ ಹೇಳ್ತೀವಿ, ಅದನ್ನ ಮಾಡಿಕೊಂಡ್ರೆ ನೀವು ತೆರಿಗೆನೂ ಇದಾಯಿತು, ಮತ್ತು ನಿಮ್ಮ ಮಕ್ಕಳಿಗೆ ನಿಮ್ಮ ಕಾಲಾವಧಿ ನಂತರ ನಿಮ್ಮ ಮಕ್ಕಳಿಗೆ ಅದನ್ನು ಬಿಟ್ಟೋದಾಗೂ ಆಗುತ್ತೆ. ಸೊ ಆ ಅನುಕೂಲಗಳು ಜಾಸ್ತಿ ಇರುತ್ತೆ. ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ಅದನ್ನು ನಾನು ಓನ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಬಿಟ್ಟರೆ ಭದ್ರತೆ ಯಾವುದು ಭದ್ರತೆ? ಮತ್ತೆ ನಾನು ಅದೇ ಪ್ರಶ್ನೆಗೆ ಬರ್ತೀನಿ, ಅದು ಮೆಂಟಾಲಿಟಿ. ನಾವು ಅನ್ಕೊಂತೀವಿ ನನ್ನ ಮನೆ ಅಂತ. ಅಲ್ಲಿ ಇನ್ನೊಂದು ಅಂಶ ನೀವು ಗಮನಿಸಬೇಕು, ನಮ್ಮ ಹಣೆ ಬರಕ್ಕೆ ಕೆಟ್ಟದಾಗಿ ಯಾರೋ ನಮ್ಮ ನೆರೆಹೊರೆಯವರು ಕಿರಿಕ್ ಪಾರ್ಟಿಗಳು ಸಿಕ್ಬಿಟ್ರೆ ಏನು ಮಾಡ್ತೀರಾ? ಆ ಸಾಧ್ಯತೆಗಳು ನನ್ನ ಹತ್ರ ಬಹಳ ಎಷ್ಟೋ ಕೇಸ್ಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ. ಮನೆ ತೊಗೊಂಡಿರ್ತಾರೆ, ಎಲ್ಲ ಆಗುತ್ತೆ, ಇಲ್ಲ ನಾನು ನಿಮ್ಗೆ ಇರೋಕ್ಕಾಗ್ತಾನೆ ಇಲ್ಲ, ನಾವು ಅಲ್ಲಿಂದ ಖಾಲಿ ಮಾಡಿಬಿಡ್ಬೇಕು, ಮಾರಬೇಕು ಅನ್ನೋ ಒಂದು ತುಡಿತಕ್ಕೆ ಬಿದ್ದುಬಿಡ್ತಾರೆ. ಸೊ ಬಾಡಿಗೆ ಮನೆಯಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ. ಸ್ವಂತ ಮನೆ ತಗೊಳ್ಳೋ ತನಕ ಖುಷಿ, ತಗೊಂಡ್ಮೇಲೆ ಅಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ನೀವು ಅದನ್ನು ಸಹಿಸ್ಕೊಂಡಿರ್ಬೇಕು. ಬಾಡಿಗೆ ಮನೇಲಿ ಹಂಗಲ್ಲ, ಇವತ್ತು ಇಷ್ಟ ಆಗಲಿಲ್ಲ ಅಂದರೆ ಏನು 8-10 ತಿಂಗಳು ಇರ್ತೀರಾ, ಬೇಡಪ್ಪ ನೋಟಿಸ್ ಹಾಕ್ತೀರಾ, ಬೇರೆ ಕಡೆ ಹೋಗ್ತಾ ಇರ್ತೀರಾ. ಫ್ಲೆಕ್ಸಿಬಿಲಿಟಿ ಜಾಸ್ತಿ. ಸೊ ಅದ್ರ ಜೊತೆಗೆ ನೀವು ಹಣಕಾಸಿನ ನೀವು ಒಂದು ಆರೋಗ್ಯದ ಮೂಲಕ ನೋಡಿದ್ರು ನಿಮಗೆ ಫಂಡ್ಸ್ ಕ್ರಿಯೇಟ್ ಆಗೋದು ನೀವು ಈ ಥರ ಮಾಡ್ದಾಗ್ಲೇ. ಆ್ಯಂಡ್ ಇನ್ನೊಂದು ಸರ್, ಮನುಷ್ಯರು ತುಂಬ ತುಂಬ ದಶಕಗಳಿಂದನೂ ಒಂದು ಕಡೆ ನಿಲ್ಲಲ್ಲ. ಅಂದರೆ ಮನುಷ್ಯರು ಒಂದು ಜಾಗದಿಂದ ಇನ್ನೊಂದು ಕಡೆ ಹೋಗ್ತಾನೆ ಇರ್ತಾರೆ, ವಲಸಿಗರು ಆ ಥರ ಇದ್ರು. ಬಟ್ ಇದೇನಾಗುತ್ತೆ ಅಂದರೆ, ಅಲ್ಲೇ ಮನೆ ತೊಗೊಂಡೋರೋದ್ರಿಂದ ಅಲ್ಲೇ ಆ ವಲಸೆ ಅನ್ನೋದು ನಿಂತೋಗುತ್ತಾ ಜನರೇಷನ್ಗೆ, ಜನರೇಷನ್ ಟು ಜನರೇಷನ್ ಅಲ್ಲೇ ಇದ್ದು ಅದೇನಾಗುತ್ತೆ ಅಂದರೆ, ಸೊ ಅವ್ರಿಗೆ ಪ್ರಪಂಚ ಜ್ಞಾನ ಅನ್ನೋದನ್ನು ಮಿಸ್ ಆಗುತ್ತೆ. ಎಕ್ಸಾಂಪಲ್ ನಾನು ಹೇಳ್ಬೇಕಾದ್ರೆ, ರಿಯಲ್ ಫ್ಯಾಕ್ಟು, ಸಿಟಿ ಒಳಗಡೆ ಇರೋರು ಇವತ್ತಿಗೂ ಸಹ ಹಂಗೆ ಇದ್ದಾರೆ. ಅವ್ರ ಲೈಫಲ್ಲಿ ಬದಲಾವಣೆ ಅನ್ನೋದಾಗಲಿಲ್ಲ, ಅವ್ರ ಬೆಳವಣಿಗೆನೂ ಆಗಲಿಲ್ಲ, ಹಂಗೆ ಇದ್ದಾರೆ. ಬಟ್ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇರೋರು, ಅವ್ರಿಗೆ ಅದೊಂಥರ ಹಳ್ಳಿ ಥರ ಇತ್ತು ಬೆಂಗಳೂರು ಔಟ್ಸ್ಕರ್ಟ್ಸು. ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಬಂತು. ಸ್ವಲ್ಪ ಇವಾಗ ಏನಾಗ್ತಾ ಇದಾರೆ, ಅಲ್ಲಿ ಮಾರ್ಕೊಂಡು ಇನ್ನೂ ಔಟ್ಸ್ಕರ್ಟ್ಸ್ಗೆ ಹೋಗ್ತಾ ಇದ್ದಾರೆ. ಹೌದು, ಇದು ಹೆಂಗಾಗ್ತಾ ಇದೆ, ಸಿಟಿ ಒಳಗಡೆ ಇರೋನು ಅಲ್ಲೇ ಇದ್ದ ಅನ್ಕೊಳ್ಳಿ, ಅವ್ನ ಕತೆ ಮುಗೀತು. ಅವನೇನ್ ಮಾಡಬೇಕು, ಅದ್ರ ರೇಟ್ ಬಂತ ಸುಮಾರಾಗೆ, ಅಲ್ಲಿಂದ ಮಾರಬೇಕು. ಸೊ ಇವಾಗ ಬೆಂಗಳೂರಲ್ಲಿ ನಾನು 3 ಕೋಟಿ ಕೊಟ್ಟು ಸೈಟ್, ಲೆಟ್ಸೆ ನಾನು ಒಂದು ಕಾಲದಲ್ಲಿ 1 ಲಕ್ಷ ಕೊಟ್ಟು ಸೈಟ್ ತೊಗೊಂಡಿದ್ದೆ, ಅದು ಇವತ್ತು 3 CR ಹೋಗ್ತಾ ಇದೆ, 2.5-3 CR. ಸೊ ಅದನ್ನು ಮಾರ್ಬಿಟ್ಟು ಮೈಸೂರಲ್ಲಿ ಒಂದು ಸೈಟ್ ತೊಗೊಂಡು ಇನ್ನೂ ಒಂದು 2 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ, ಇಲ್ಲ ಮ್ಯೂಚುವಲ್ ಫಂಡ್ ಮಾಡಿದ್ರು ಜೀವನ ನಡೆದೋಗುತ್ತೆ. ಸೊ ಆ ಥರ, ಸೊ ಒಂದೇ ಜಾಗದಲ್ಲಿ ಇರೋದು ನಮ್ಮನ್ನು ಔಟ್ಡೇಟ್ ಆಗಿ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಖಂಡಿತ. ಆಮೇಲೆ ನಾನು ಹೇಳೋದು ಇಷ್ಟೇ, ಎಲ್ಲರೂ ಬೆಂಗಳೂರು ಅಂತಾರೆ ಹೋಗ್ತಾರೆ, ಅಥವಾ ಮಹಾನಗರಗಳಲ್ಲಿ ಮನೆ ತಗೋಬೇಕು ಅನ್ನೋ ಒಂದು ಹುಚ್ಚಿಗೆ ಬಿದ್ದುಬಿಡ್ತಾರೆ, ಜಿದ್ದಿಗೆ ಬೀಳ್ತಾರೆ. ಅದೇನಾಗುತ್ತೆ, ಆ ಜಿದ್ದಿಗೆ ಬಿದ್ದಾಗ ಆಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತಾರೆ ಇದನ್ನ. ಫೋಮೋ, ಅಯ್ಯೋ ಅವ್ನು ತೊಗೊಂಡ್ಬಿಟ್ಟ, ನನ್ನ ಫ್ರೆಂಡು ಅವ್ನು 50ಕ್ಕೆ ತೊಗೊಂಡ, ಇವತ್ತಾಗಲೇ 1.25 ಕೋಟಿ ಆಗ್ಬಿಟ್ಟಿದೆ. ಸೊ ಅದನ್ನ ಇನ್ನೊಂದು ವರ್ಷ ಬಿಡೋ ಅಷ್ಟೊತ್ತಿಗೆ 1.5 ಆಗ್ಬಿಡುತ್ತೆ. ಹಾಗಾಗಿ ಅವರೊಂದು ಜಿದ್ದಿಗೆ ಬಿದ್ದುಬಿಡ್ತಾರೆ, ಒಂದು ಕಾಂಪಿಟೇಷನ್ಗೆ ಬೀಳ್ತಾರೆ. ಅಯ್ಯೋ ಎಲ್ಲರೂ ಸಾಹುಕಾರರಾಗ್ತಿದ್ದಾರೆ, ಎಲ್ಲರೂ ಇದ್ರದ್ದು ಲಾಭ ಪಡ್ಕೋತಾ ಇದ್ದಾರೆ, ನಾನೊಬ್ಬ ಹಿಂದುಳಿದ್ಬಿಟ್ನಲ್ಲ ಅನ್ನೋ ಒಂದು ಭಯ ಅವರಲ್ಲಿ ಉತ್ಪತ್ತಿ ಆಗುತ್ತೆ. ದಟ್ಸ್ ಕಾಲ್ಡ್ ಫೋಮೋ. ಆ ಭಯದಿಂದ ಅರ್ಧ ಜನ ಖರೀದಿ ಮಾಡ್ತಾರೆ. ಅವ್ರಿಗೇನು ಖರೀದಿ ಮಾಡಬೇಕು ಅಂತಿರಲ್ಲ. ಎಗೈನ್ ಇಟ್ ಈಸ್ ಇನ್ಫ್ಲೂಯೆನ್ಸ್ ಆಫ್ ದ ಸೊಸೈಟಿ. ಪಕ್ಕದವ್ರು ಮಾಡಿದ್ರು ಅಂತ, ಸ್ನೇಹಿತ ಮಾಡ್ದ ಅಂತ. ನಿಜಕ್ಕೂ ನನಗೇನು ಬೇಕು ಅಂತ ನಾವು ನಮ್ಮೊಂದಿಗೆ ಮಾತಾಡ್ಕೊಂಡ್ಬಿಟ್ರೆ ಉತ್ತರ ಸಿಕ್ಕುತ್ತೆ. ನಾನು ಅದೇ ಹೇಳೋದು, ಯಾವತ್ತೂ ಅಷ್ಟೇ ಬೆಂಗಳೂರು ಅಂತ ಮಹಾನಗರದಲ್ಲಿ ಮನೆ ತಗೊಳ್ಳೋವಂಥ ಹುಚ್ಚ ಕೆಲಸಕ್ಕೆ ಹೋಗಲೇಬಾರ್ದು. ನೀವಲ್ಲಿ ಬಂದಿರೋದೇನಕ್ಕೆ, ವಲಸಿಗರಾಗಿ ಬಂದಿದ್ದೀರಾ, ಬದುಕು ಕಟ್ಕೋಬೇಕು ಅಂತ. ನಿಮ್ಮೂರಲ್ಲಿ ಅವಕಾಶಗಳು ಕಡಿಮೆ, ಇಲ್ಲಿ ಅವಕಾಶಗಳಿದೆ ಅಂತ ಬಂದಿದ್ದೀರಾ. ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಹಣ ಮಾಡಿ ಬದುಕನ್ನು ಸುಭದ್ರವಾಗಿ ಕಟ್ಕೊಳ್ಳುವಂತಹ ಒಂದು ಫಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಊರಲ್ಲಿ ಬೇಕಾದರೆ ನೀವು ಮನೆ ಕಟ್ಟಿ, ತೊಂದರೆನೇ ಇಲ್ಲ. ಯಾವುದು ನಮ್ಮ ಮೂಲ ಸ್ಥಾನ ಇರುತ್ತೆ, ಅಥವಾ ನಮ್ಮ ಮೂಲ ಯಾವುದಿರುತ್ತೆ ಊರುಗಳು, ಅಲ್ಲಿಗೋಗಿ ನೆಲೆ ನಿಲ್ಲೋದೇ ಬೆಸ್ಟ್. ಹಂಗಂತ ಹೇಳಿದ ತಕ್ಷಣ ಜನ ಒಂದು ಹೇಳ್ತಾರೆ, ಅಲ್ಲಿ ಬೇಸಿಕ್ ಫೆಸಿಲಿಟೀಸೇ ಇಲ್ಲ, ನಾವು ಅದು ಹೆಂಗೆ ಅಲ್ಲೋಗಿರೋದು. ಇಲ್ಲಿ ನೀವು ಬೇಸಿಕ್ ಅಲ್ಲಿ ಫೆಸಿಲಿಟಿ ಇಲ್ಲ ಅನ್ನೋ ಕಾರಣ ಇಲ್ಲಿ ಎಷ್ಟು ದಿನ ಅಂತ ನಗರದಲ್ಲಿ ಇರ್ತೀರಿ. ಬೆಂಗಳೂರು ನಗರ ಉಸಿರಾಡೋಕ್ಕಾಗದಂಗೆ ಆಗ್ತಿದೆ ಈಗಾಗಲೇ. ಎಲ್ಲ ಕಡೆ ಕಸದ ರಾಶಿ ನೋಡ್ತೀರಿ. ಅದು ನಗರ ಬೆಳೀತಾ ಹೋದಂಗೆ ಅದಕ್ಕೆ ತಕ್ಕನಾದ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟೇ ಆಗಿರೋದಿಲ್ಲ. ಕಸ ವಿಲೇವಾರಿ ಇರ್ಬೋದು, ನೀರು ಸರಬರಾಜು ಇರ್ಬೋದು ಅಲ್ಲೂ. ಸೊ ನೀವು ಯಾವ ಬೇಸಿಕ್ ಇಲ್ಲ ಅಂತ ನೀವು ಊರನ್ನ ಬಿಟ್ಟು ಬಂದ್ರಿ,
ಇಲ್ಲಿ ಮತ್ತದೇ ಬೇಸಿಕ್ಗೆ ನೀವು ಹೊಡೆದಾಡಂಗೆ ಆಯ್ತಲ್ಲ, ಅಟ್ ಎ ಹೈಯರ್ ಪ್ರೈಸ್. ಒಳ್ಳೆ ಕೆಟ್ಟ ಗಾಳಿ ಕುಡಿತೀರಾ, ಅಷ್ಟೊಂದು ದುಡ್ಡು ಕೊಡ್ತೀರಾ, ಎಲ್ಲ ಮಾಡಿ ಏನಾಯ್ತು ಕೊನೆಗೆ? BP, ಶುಗರು, ಅದ್ರ ಜೊತೆಗೆ ಇನ್ನೊಂದಷ್ಟೆಲ್ಲ ಹೇಳ್ದೆ ಕೇಳದೆ ಫ್ರೀಯಾಗಿ ಬಂದು ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸೊ ಊರಲ್ಲಿ ನೀವು ಒಳ್ಳೆ ಗಾಳಿ ಕುಡಿಬೋದು. ನಾನು ಹೇಳೋದು ಇಷ್ಟೇ, ನೀವು ಬೆಂಗಳೂರಲ್ಲಿ ನಿಮ್ಮ ಹತ್ರ ಅತಿ ಹೆಚ್ಚಿನ ಹಣ ಇದ್ದು ಲೆಕ್ಕ ಇಲ್ಲ ಅಂದರೆ ನೀವು ಹೂಡಿಕೆ ಮಾಡ್ಬೋದು. ಇಲ್ಲಾಂದರೆ ಮಹಾನಗರಗಳಲ್ಲಿ, ಬೆಂಗಳೂರು ಅಂತಲ್ಲ, ಮಹಾನಗರಗಳಲ್ಲಿ ಹೂಡಿಕೆ ಮಾಡೋದೇ ತಪ್ಪು. ನಮ್ಮ ಮೂಲ ಯಾವುದೋ ಆ ಮೂಲದಲ್ಲಿ ಒಂದಷ್ಟು ಜಮೀನು ಜಾಗ ತಗೊಂಡು ಇಟ್ಕೊಳ್ಳೋದು. ಮುಂದೆ AI ಜಗತ್ತು ಬರ್ತಾ ಇದೆ, ಅದನ್ನ ಜ್ಞಾಪಿಸ್ಕೊಂಡಾಗಂತೂ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ. ಕರೋನಾ ಬಹಳಷ್ಟು ದೊಡ್ಡ ಪಾಠ ಕಲಿಸಿದೆ, ಜನ ಮರ್ತಿದ್ದಾರೆ. ಸೊ ಏನ್ ಬೇಕಾದ್ರೂ ಆಗ್ಬೋದು. ಸೊ ನಾನು ಹೇಳೋದು ಇಷ್ಟೇ, ನಮ್ದು ಒಂದಷ್ಟು ಜಾಗ ಇಟ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಒಳ್ಳೇದು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮನ್ನು ಸಂದರ್ಶನ ಮಾಡಿದ್ದಕ್ಕೆ, ಒಂದು ಅಪರ್ಚುನಿಟಿ ಕೊಡೋದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ. ಸೊ ಇದೇ ಥರ ಕಂಟೆಂಟ್ಗೆ ಫಾಲೋ ಮಾಡಿ TT ಕನ್ನಡ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ.